ಪ್ರಶ್ನೆ ಸಂಖ್ಯೆ 1. ಭಾರತದ ಗಣರಾಜ್ಯೋತ್ಸವದ ಪರೇಡ್ ಎಲ್ಲಿ ನಡೆಯುತ್ತದೆ? ನಿಮ್ಮ ಆಪ್ಷನ್ಗಳು: ಎ. ಕೋಲ್ಕತ್ತಾ, ಬಿ. ಚೆನ್ನೈ, ಸಿ. ನವದೆಹಲಿ, ಡಿ. ಮುಂಬೈ. ಸರಿಯಾದ ಉತ್ತರ ಆಪ್ಷನ್ ಸಿ, ನವದೆಹಲಿ. ಭಾರತದ ಗಣರಾಜ್ಯೋತ್ಸವದ ಪರೇಡ್ ನವದೆಹಲಿಯಲ್ಲಿ ನಡೆಯುತ್ತದೆ. ಪ್ರಶ್ನೆ ಸಂಖ್ಯೆ 2. ಭಾರತೀಯ ಸಂವಿಧಾನವನ್ನು ಯಾವಾಗ ಅಳವಡಿಸಲಾಯಿತು? ನಿಮ್ಮ ಆಪ್ಷನ್ಗಳು: ಆಗಸ್ಟ್ 15, 1947, ಆಗಸ್ಟ್ 15, 1950, ಜನವರಿ 26, 1950, ಆಗಸ್ಟ್ 15, 1949. ಸರಿಯಾದ ಉತ್ತರ ಆಪ್ಷನ್ ಡಿ, ಆಗಸ್ಟ್ 15, 1949. ಪ್ರಶ್ನೆ ಸಂಖ್ಯೆ 3. ಗಣರಾಜ್ಯೋತ್ಸವ ಪರೇಡ್ನ ಪ್ರಮುಖ ಆಕರ್ಷಣೆ ಯಾವುದು? ನಿಮ್ಮ ಆಪ್ಷನ್ಗಳು: ಎ. ಮಿಲಿಟರಿ ಮೆರವಣಿಗೆ, ಬಿ. ಸಾಂಸ್ಕೃತಿಕ ಮೆರವಣಿಗೆ, ಸಿ. ಧಾರ್ಮಿಕ ಮೆರವಣಿಗೆ, ಡಿ. ಕ್ರೀಡಾ ಮೆರವಣಿಗೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಸಾಂಸ್ಕೃತಿಕ ಮೆರವಣಿಗೆ. ಪ್ರಶ್ನೆ ಸಂಖ್ಯೆ 4. ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು? ನಿಮ್ಮ ಆಪ್ಷನ್ಗಳು: ಎ. ಮಹಾತ್ಮ ಗಾಂಧಿ, ಬಿ. ನೆಹರು, ಸಿ. ಪಿಂಗಲಿ ವೆಂಕಯ್ಯ, ಡಿ. ಸರ್ದಾರ್ ಪಟೇಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪಿಂಗಲಿ ವೆಂಕಯ್ಯ. ಇವರು ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದ್ದಾರೆ. ಪ್ರಶ್ನೆ ಸಂಖ್ಯೆ 5. ಭಾರತದ ಮೊದಲ ರಾಷ್ಟ್ರಪತಿ ಯಾರು? ನಿಮ್ಮ ಆಪ್ಷನ್ಗಳು: ಎ. ರಾಜೇಂದ್ರ ಪ್ರಸಾದ್, ಬಿ. ಸರ್ದಾರ್ ಪಟೇಲ್, ಸಿ. ಮಹಾತ್ಮ ಗಾಂಧಿ, ಡಿ. ನೆಹರು. ಸರಿಯಾದ ಉತ್ತರ ಆಪ್ಷನ್ ಎ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಪ್ರಶ್ನೆ ಸಂಖ್ಯೆ 6. ಭಾರತದ ಪ್ರಥಮ ಪ್ರಜೆ ಎಂದು ಯಾರನ್ನು ಕರೆಯಲಾಗುತ್ತದೆ? ನಿಮ್ಮ ಆಪ್ಷನ್ಗಳು: ಎ. ರಾಷ್ಟ್ರಪತಿ, ಬಿ. ಪ್ರಧಾನಮಂತ್ರಿ, ಸಿ. ಲೋಕಸಭಾ ಸ್ಪೀಕರ್, ಡಿ. ಮುಖ್ಯ ನ್ಯಾಯಮೂರ್ತಿ. ಸರಿಯಾದ ಉತ್ತರ ಆಪ್ಷನ್ ಎ, ರಾಷ್ಟ್ರಪತಿ. ಭಾರತದ ಪ್ರಥಮ ಪ್ರಜೆ ಎಂದು ರಾಷ್ಟ್ರಪತಿಯನ್ನು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 7. ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಎಷ್ಟು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಭಾಗವಹಿಸುತ್ತವೆ? ನಿಮ್ಮ ಆಪ್ಷನ್ಗಳು: ಎ. 26, ಬಿ. 29, ಸಿ. 30, ಡಿ. 32. ಸರಿಯಾದ ಉತ್ತರ ಆಪ್ಷನ್ ಬಿ, 29. ಭಾರತದ ಗಣರಾಜ್ಯೋತ್ಸವ ಪರೇಡ್ನಲ್ಲಿ 29 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಭಾಗವಹಿಸುತ್ತವೆ. ನಿಮ್ಮ 8ನೆಯ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 8. ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಎಷ್ಟು ಬಾರಿ ರಾಷ್ಟ್ರಗೀತೆಯನ್ನು ನುಡಿಸಲಾಗಿದೆ? ನಿಮ್ಮ ಆಪ್ಷನ್ಗಳು: ಎ. 1 ಬಾರಿ, ಬಿ. 3 ಬಾರಿ, ಸಿ. 4 ಬಾರಿ, ಡಿ. 2 ಬಾರಿ. ಸರಿಯಾದ ಉತ್ತರ ಆಪ್ಷನ್ ಡಿ, 2 ಬಾರಿ. 2 ಬಾರಿ ರಾಷ್ಟ್ರಗೀತೆಯನ್ನು ನುಡಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 9. ಭಾರತ ಸಂವಿಧಾನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ನಿಮ್ಮ ಆಪ್ಷನ್ಗಳು: ಎ. ಇಂದಿರಾ ಗಾಂಧಿ, ಬಿ. ಅಂಬೇಡ್ಕರ್, ಸಿ. ಮಹಾತ್ಮ ಗಾಂಧಿ, ಡಿ. ನೆಹರು. ಸರಿಯಾದ ಉತ್ತರ ಆಪ್ಷನ್ ಬಿ, ಅಂಬೇಡ್ಕರ್. ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ರವರನ್ನು ಭಾರತ ಸಂವಿಧಾನದ ಪಿತಾಮಹ ಎಂದು ಕರೆಯುತ್ತಾರೆ. ಪ್ರಶ್ನೆ ಸಂಖ್ಯೆ 10. ಗಣರಾಜ್ಯೋತ್ಸವ ಪರೇಡ್ ನಡೆಯುವ ಸಾಂಪ್ರದಾಯಿಕ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಗಳು: ಎ. ಇಂಡಿಯಾ ಗೇಟ್, ಬಿ. ಕೆಂಪು ಕೋಟೆ, ಸಿ. ರಾಷ್ಟ್ರಪತಿ ಭವನ, ಡಿ. ರಾಜ್ಪಥ್.
ಸರಿಯಾದ ಉತ್ತರ ಆಪ್ಷನ್ ಡಿ ರಾಜ್ಪಥ್. ಪ್ರಶ್ನೆ ಸಂಖ್ಯೆ 11. ಗಣರಾಜ್ಯೋತ್ಸವದಂದು ಆಚರಿಸಲಾಗುವ 9 ದಿನಗಳ ಹಬ್ಬ ಯಾವುದು? ನಿಮ್ಮ ಆಪ್ಷನ್ಗಳು: ಎ ದೇಶ್ ಪರ್ವ್, ಬಿ ಭಾರತ್ ಪರ್ವ್, ಸಿ ದಸರಾ, ಡಿ ದೇಶ್ ರಂಗ್. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ್ ಪರ್ವ್. ಪ್ರಶ್ನೆ ಸಂಖ್ಯೆ 12. ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಪ್ರದರ್ಶನ ನೀಡುವ ವಿಮಾನ ಪ್ರದರ್ಶನ ತಂಡದ ಹೆಸರೇನು? ನಿಮ್ಮ ಆಪ್ಷನ್ಗಳು: ಎ ತೇಜಸ್, ಬಿ ಗರುಡ, ಸಿ ಸೂರ್ಯಕಿರಣ್, ಡಿ ಸಾರಂಗ್. ಸರಿಯಾದ ಉತ್ತರ ಆಪ್ಷನ್ ಸಿ ಸೂರ್ಯಕಿರಣ್. ಪ್ರಶ್ನೆ ಸಂಖ್ಯೆ 13. ಗಣರಾಜ್ಯೋತ್ಸವ ಪರೇಡ್ ಪ್ರಾರಂಭವಾಗುವ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಕೆಂಪುಕೋಟೆ, ಬಿ ರಾಷ್ಟ್ರಪತಿ ಭವನ, ಸಿ ವಿಜಯ ಚೌಕ, ಡಿ ಇಂಡಿಯಾ ಗೇಟ್. ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿ ಭವನ. ಪ್ರಶ್ನೆ ಸಂಖ್ಯೆ 14. ಗಣರಾಜ್ಯೋತ್ಸವದಂದು ಯಾವ ತುಕಡಿ ಮಾರ್ಚ್ ಪಾಸ್ಟನ್ನು ನಡೆಸುತ್ತದೆ? ನಿಮ್ಮ ಆಪ್ಷನ್ಗಳು: ಎ ವಾಯುಪಡೆ, ಬಿ ನೌಕಾಪಡೆ, ಸಿ ವಿಶೇಷ ಪಡೆ, ಡಿ ಪದಾತಿ ದಳ. ಸರಿಯಾದ ಉತ್ತರ ಆಪ್ಷನ್ ಡಿ ಪದಾತಿ ದಳ. ಪ್ರಶ್ನೆ ಸಂಖ್ಯೆ 15. 2026 ಜನವರಿ 26ರಂದು ನಡೆಯುವ ಗಣರಾಜ್ಯೋತ್ಸವ ಎಷ್ಟನೆಯ ಆಚರಣೆಯಾಗಿದೆ? ನಿಮ್ಮ ಆಪ್ಷನ್ಗಳು: ಎ 75, ಬಿ 76, ಸಿ 77, ಡಿ 78. ಸರಿಯಾದ ಉತ್ತರ ಆಪ್ಷನ್ ಸಿ 77. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಮುಂದಿನ ವಿಡಿಯೋವನ್ನು ನಿರೀಕ್ಷಿಸಿ. ಧನ್ಯವಾದಗಳು.